ಇದೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವ ವಿಷಯದ ಮುಂದುವರಿದ ಭಾಗ. ಮುಂದಿನ ದಾರಿ ಏನು ಹಂಗಿದ್ರಿ? ಈಗ ಒಂದು ಕಡೆ ದೂರುದಾರರಿದ್ದಾರೆ, ಇಬ್ಬರು ಅಂತ ಅನ್ಕೊಂಡಿದ್ವಿ, ಬಟ್ 3 ಜನ ಇರೋದು ಇದರಲ್ಲಿ. 3ನೇ ಅವರ ಹೆಸರು ಏನು ಇವತ್ತು ಹೊರಗೆ ಬಂತಲ್ಲ, ಅವರೇ ಮೊದಲ ದೂರುದಾರರು. ಡಿಸೆಂಬರ್ 3ನೇ ತಾರೀಕೆ ಕೊಟ್ಟಿದ್ರಂತವ್ರು ಹೋದ ವರ್ಷ. ಇವರೇನು ಮಾಡ್ತಾರೆ? ಒಂದು, ರಾಜ್ಯಪಾಲರ ಅನುಮತಿ ಕೊಟ್ಟಾಯಿತು, ನೇರವಾಗಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋದು. ಮುಖ್ಯಮಂತ್ರಿಗಳ ಹಗರಣ ಮಾಡಿದ್ದಾರೆ, ಇಲ್ಲಿ ದಾಖಲೆಗಳಿದ್ದಾವೆ, ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ, FIR ಮಾಡ್ಕೊಂಡು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಶುರು ಮಾಡಿ ಅಂತ. ಇನ್ನೊಂದು ಕಡೆ ಈ 3 ದೂರುದಾರರ ಪೈಕಿ 2 ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. 2 ದೂರನ್ನು ಮರ್ಜ್ ಮಾಡಿಕೊಂಡು ವಿಚಾರಣೆ ನಡೆಸಬಹುದಾ ಅಂತ ನ್ಯಾಯಾಧೀಶರು ಕೇಳಿದರು. ಸಂತೋಷ್ ಗಜಾನನ್ ಭಟ್ ಅವರು ಕೇಳಿದ್ರು, ಬೇಡ ಅಂತ TJ ಅಬ್ರಹಾಂ ಹೇಳಿದ್ರು. ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಪ್ರತ್ಯೇಕವಾಗಿ ವಿಚಾರಣೆ ನಡೀಲಿ, ನನ್ನ ಅರ್ಜಿ ಪ್ರತ್ಯೇಕವಾಗಿ ವಿಚಾರಣೆ ನಡೀಲಿ ಅಂತ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಯ್ಯಂಗಾರ್ ಮೇಡಮ್ ವಾದ ಮಾಡಿದ್ದಾರೆ. ಪೂರ್ತಿಯಾಗಿ ಅವರ ವಾದವನ್ನು ಕೇಳಿಸಿಕೊಂಡ ನ್ಯಾಯಾಲಯ 20ನೇ ತಾರೀಖಿಗೆ ಜಡ್ಜ್ಮೆಂಟ್ ರಿಸರ್ವ್ ಮಾಡಿದೆ. ಜಡ್ಜ್ಮೆಂಟ್ ಏನು? ಪ್ರೈಮಾ ಫೇಸ ಈ ಪ್ರಕರಣದಲ್ಲಿ ಆರೋಪ ಸಾಬೀತಾಗುವಂಥ ಅಂಶಗಳಿದ್ದಾವೆ, ದಾಖಲೆಗಳು ಪ್ರೂವ್ ಮಾಡ್ತಾವ, ತನಿಖೆಗೆ ಆದೇಶ ಕೊಡ್ಬೇಕಂತ. ಇಲ್ಲಿ ಈ ದಾಖಲೆಗಳು ಹಿಂಗೆ ಹೇಳ್ತಾ ಇದ್ದಾವೆ, ನೀವೇನು ಹೇಳ್ತೀರಿ ಸಿದ್ದರಾಮಯ್ಯನವರೇ ಅಂತ ನ್ಯಾಯಾಲಯ ಕರೆದು ಪ್ರಶ್ನೆ ಮಾಡುವ ಪ್ರಮೇಯ ಬರೋದಿಲ್ಲ. ಯಾಕೆ? ತನಿಖೆ ಆಮೇಲೆ ಆಗುತ್ತೆ. ತನಿಖೆಗೆ ಆದೇಶ ಕೊಡುವಷ್ಟು ದೊಡ್ಡ ಪ್ರಕರಣನ ಇದು, ಅಥವಾ ತನಿಖೆಗೆ ಆದೇಶ ಕೊಡೋದಕ್ಕೆ ಬೇಕಾದ ಅಂಶಗಳು ಇದರಲ್ಲಿ ಇದಾವ ಅಂತಷ್ಟೇ ಸಂತೋಷ್ ಗಜಾನನ್ ಭಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕಾಗಿರುವಂಥದ್ದು. 20ನೇ ತಾರೀಕು ಅವ್ರ ತೀರ್ಮಾನ ಏನು ಅಂತ ಗೊತ್ತಾಗುತ್ತೆ. ಅವರ ಮಧ್ಯದಲ್ಲಿ ಈ 2 ಪ್ರಕರಣಗಳ ವಿಚಾರಣೆ ನಡೀತಾ ಇದ್ದಾಗ ಆಲಂ ಪಾಷಾ ಅನ್ನುವ ಅರ್ಜಿದಾರ ಹಿಡ್ಕೊಂಬಂದರು, ನೀವು ಈ ಅರ್ಜಿ ವಿಚಾರಣೆನೇ ಮಾಡೋಕ್ಕೆ ಬರೋದಿಲ್ಲ, ಫಸ್ಟು ರಾಜ್ಯಪಾಲರ ಅನುಮತಿ ತಗೋಬೇಕು, ರಾಜ್ಯಪಾಲರ ಅನುಮತಿ ಇಲ್ಲದೆ ನೀವು ಹೆಂಗೆ ವಿಚಾರಣೆ ಮಾಡ್ತೀರಿ ಅಂತ. ಅದರಲ್ಲಿ 2 ಇದಾವೆ ವಿಷಯ. ಒಂದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಸೆಕ್ಷನ್ 17A ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದೀರಾ ಅಥವಾ 19 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದೀರಾ ಅಂತ. 17A ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಾಗ ರಾಜ್ಯಪಾಲರ ಅನುಮತಿ ಬೇಕಾಗತ್ತೆ, 19 ಅಡಿಯಲ್ಲಿ ಸಲ್ಲಿಸಿದಾಗ ಅಲ್ಲ. 19 ಅಡಿಯಲ್ಲಿ ಏನು ಪ್ರಾರ್ಥನೆ, ತನಿಖೆಗಿನಿಕೆ ಏನಲ್ಲ, ಇದರಲ್ಲಿ ಬೇಕಾದಂಥ ಡಾಕ್ಯುಮೆಂಟ್ಗಳಿದ್ದಾವೆ, ನೇರವಾಗಿ ವಿಚಾರಣೆ ಶುರು ಮಾಡಿ ಅನ್ನೋ ಥರದ್ದು. ಅದಾಯ್ತು ಬಿಡಿ. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ತು, ಆಲಂ ಪಾಷಾ ಅವರೇ ಹೂ ಆರ್ ಯು ಅಂತ ಕೇಳ್ತು ನ್ಯಾಯಾಲಯ. ನೀವೇನಿದ್ರಲ್ಲಿ ದೂರುದಾರರ, ಅಥವಾ ನೀವು ಆರೋಪಿನ, ಅಥವಾ ನೀವು ಸಂತ್ರಸ್ತರ, ಏನೂ ಅಲ್ಲ ಅಂದಮೇಲೆ ಈ ಅರ್ಜಿ ಯಾಕೆ ಅಂತ ಕೇಳ್ತು ನ್ಯಾಯಾಲಯ. ಅವರ ಅರ್ಜಿ ವಜಾ ಆಯಿತು. ಅವರು ಎತ್ತಿದ ಪ್ರಶ್ನೆ ನನ್ನ ಪ್ರಕಾರ ರಿಲಿವೆಂಟೇ ಅದು. ಆ ಪ್ರಶ್ನೆಗೂ ಉತ್ತರ ಸಿಕ್ತು. ರಾಜ್ಯಪಾಲರ ಅನುಮತಿ ಬೇಕಾ ಬೇಡವಾ ಕೊಟ್ಟು ಬಿಟ್ಟಿದ್ದಾರೆ. ಈಗ ಇದೇ ಅನುಮತಿ ಬೇಕಂದರೆ ತಗೊಳ್ಳಿ ಅಂತ ಹೇಳ್ತಾರೆ ದೂರುದಾರರು. 20ನೇ ತಾರೀಕು ಅದೊಂದು ತೀರ್ಮಾನ ಆಗುತ್ತೆ. 21ನೇ ತಾರೀಕು TJ ಅಬ್ರಹಾಂ ಪಾರ್ಟಿ ಇನ್ ಪರ್ಸನ್ ವಾದ ಮಾಡ್ತಾರೆ. ಅಂದರೆ ತಾವೇ ವಕೀಲರಾಗಿ ನಿಂತ್ಕೊಂಡು ವಾದ ಮಾಡ್ತಾರೆ. ಹೆಂಗೆ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಯ್ಯಂಗಾರ್ ಮೇಡಮ್ ಬಂದಿದ್ರಲ್ಲ, ಆ ರೀತಿ TJ ಅಬ್ರಹಾಂ ತಾವೇ ವಾದ ಮಾಡ್ತಾರೆ. ಅದರ ತೀರ್ಪು ಯಾವಾಗ ಬರುತ್ತೋ. ತನಿಖೆ ಅಂತೂ ಆಗದೆ. ಈಗ ಒಂದಲ್ಲ ಒಂದು ಕಡೆ ತನಿಖೆ ಆಗಬೇಕು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯಾರು ತನಿಖೆ ಮಾಡಬೇಕು ಅಂತ ಆದೇಶಿಸುತ್ತೆ ಅನ್ನೋ ಪ್ರಶ್ನೆ ಇದೆ. ಲೋಕಾಯುಕ್ತ ಮಾಡಲಿ ಅಂತಾರ, CBI ಅಂತಾರೆ, ಯಾಕಂದರೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಆಗಬೇಕಿದು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಡಿಯಲ್ಲಿ ಪ್ರಕರಣ ದಾಖಲಾದಾಗ ಅದನ್ನು ತನಿಖೆ ಮಾಡುವುದಕ್ಕಾಗಿ ಕರ್ನಾಟಕದಲ್ಲಿ ಇರುವ ಏಜೆನ್ಸಿ ಅಂದರೆ ಲೋಕಾಯುಕ್ತ. ಆ ಲೋಕಾಯುಕ್ತಕ್ಕೆ ಬಾಗಿಲು ಹಾಕಿದ್ರು, ACB ಶುರು ಮಾಡಿದ್ರು, ಬಿಡಿ ಅದೆಲ್ಲ ಮುಗಿದು ಹೋಗಿರೋ ಕಥೆ. ಆ ACBಗೆ ಬಾಗಿಲು ಹಾಕಿ ಥ್ಯಾಂಕ್ಸ್ ಟು ಹೈಕೋರ್ಟ್ ಲೋಕಾಯುಕ್ತ ಶುರುವಾಗಿದೆ. ಲೋಕಾಯುಕ್ತದಲ್ಲಿ ತನಿಖೆ ಶುರುವಾಗುತ್ತೆ. ಲೋಕಾಯುಕ್ತ ಅಥವಾ CBI 2ರ ಪೈಕಿ 1ರಲ್ಲಿ ತನಿಖೆ ಶುರುವಾಗುತ್ತೆ. ಮುಂದೆ ನಾನು ಲೀಗಲ್ ಪಾಯಿಂಟ್ ಮಾತ್ರ ಹೇಳ್ತಾ ಇರೋದು. ಸಿದ್ದರಾಮಯ್ಯನವರು ಏನು ಮಾಡಬಹುದು? ಸಿದ್ದರಾಮಯ್ಯನವರ ಎದುರಿಗಿರುವ ಏಕೈಕ ಲೀಗಲ್ ಆಪ್ಷನ್ ರಾಜ್ಯಪಾಲರು ಕೊಟ್ಟಿರುವ ಅನುಮತಿಯನ್ನು ರದ್ದು ಮಾಡಿ ಅಂತ ಹೈಕೋರ್ಟಿಗೆ ಹೋಗೋದು. ಅನುಮತಿಯನ್ನು ರದ್ದು ಮಾಡಿ ಅಥವಾ ಅದಕ್ಕೆ ಸ್ಟೇ ಕೊಡಿ ಅಂತ, ವಿಚಾರಣೆ ನಡೆಯೋ ತನಕ ಸ್ಟೇ ಕೊಡಿ. ಹೈಕೋರ್ಟ್ ವಿಚಾರಣೆ ನಡೆಸುತ್ತೆ. ಸಿದ್ದರಾಮಯ್ಯನವರ ಮನವಿ ಹೈಕೋರ್ಟ್ನಲ್ಲಿ
ಅಂದರೆ ಕನ್ಸಿಡರ್ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದೊಂದು ಪ್ರಶ್ನೆ. ಹೈಕೋರ್ಟ್ನಲ್ಲಿ ಒಂದು ರಿಲೀಫ್ ಸಿಗಬಹುದಾ ಸಿದ್ದರಾಮಯ್ಯನವರಿಗೆ? ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪು, ಆದ್ದರಿಂದ ಅನುಮತಿಯನ್ನು ರದ್ದು ಮಾಡ್ತೀವಿ ಅಂತ ಹೈಕೋರ್ಟ್ ಹೇಳೋದು, ಅಥವಾ ನಾವು ವಿಚಾರಣೆ ನಡೆಸಬೇಕಾಗಿದೆ, ಅಲ್ಲಿ ತನಕ ರಾಜ್ಯಪಾಲರ ಅನುಮತಿಗೆ ಸ್ಟೇ ಕೊಡ್ತೀವಿ ಅಂತ ಹೈಕೋರ್ಟ್ ಹೇಳುವ ಪಾಸಿಬಿಲಿಟಿ ಎಷ್ಟಿದೆ? ಸಂಜೆ 6ರಿಂದ 8 ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ಡಿಬೇಟ್ ಮಾಡ್ತಾ ಇದ್ವಿ ನಾವು. KV ಧನಂಜಯ್ ಬಂದಿದ್ದರು, ಸೀನಿಯರ್ ಅಡ್ವೊಕೇಟು, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಹೇಳೋದು ಪಾಸಿಬಿಲಿಟಿ ಇಲ್ಲ ಅಂದರು. ನೋಡಿ, ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಬಾರ್ದು. ನಮ್ಮ ಪ್ಯಾನಲ್ನಲ್ಲಿದ್ದ ಒಬ್ಬ ಸೀನಿಯರ್ ಕೌನ್ಸಿಲ್ ಹೇಳಿದ್ದು, ಸಿದ್ದರಾಮಯ್ಯನವರಿಗೆ ಯಾರೋ ಫಾಲ್ಸ್ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ, ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಬಿಡುತ್ತೆ, ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಬಿಡುತ್ತೆ ಅಂತ ಫಾಲ್ಸ್ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ, ಹಾಗೆ ಆಗುವ ಸಾಧ್ಯತೆಗಳು ಮಿನಿಮಲ್ ಅಂತಂದ್ರು ಅವರು. ಮಿನಿಮಲ್. ಹೈಕೋರ್ಟ್ ಹಾಗೆ ಹೇಳೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಹಾಗೆ ಹೇಳುತ್ತಾ? ತನಿಖೆಯಾಗಲಿ ಅಂತ ಕೆಳ ಹಂತದ ನ್ಯಾಯಾಲಯ, ಟ್ರಯಲ್ ಕೋರ್ಟ್ ಆದೇಶ ಕೊಟ್ಟಿರೋದು ತನಿಖೆಯಾಗಲಿ ಅಂತ. ತನಿಖೆ ಆಗೋದಕ್ಕೆ ಏನು ಸಮಸ್ಯೆ ಅಂತ ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಬರುತ್ತೆ, ಹೈಕೋರ್ಟ್ನಲ್ಲೂ ಪ್ರಶ್ನೆ ಬರುತ್ತೆ. ತನಿಖೆ ಆರಂಭ ಆಗೋದಕ್ಕೆ ಏನು ಸಮಸ್ಯೆ? ತನಿಖೆ ನಡೀತಾ ಇರೋದರಲ್ಲಿ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಬಾರ್ದು ಅಂತ ನಿಯಮ ಇದೆ. ಮಧ್ಯಪ್ರವೇಶ ಮಾಡಬಾರ್ದು. ತನಿಖೆ ಆರಂಭದಲ್ಲಿ ಯಾಕೆ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡ್ತವೆ? ತನಿಖೆ ನಡೀಲಿ ಬಿಡಿ ಅಂತಾರೆ ಅನ್ನುವ ಪಾಸಿಬಿಲಿಟಿ ಜಾಸ್ತಿ ಅಂತ ನಮ್ಮ ಪ್ಯಾನಲ್ನಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯ ಅದು. ಆವಾಗ ತನಿಖೆ ಶುರುವಾಗುತ್ತೆ. ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ, ಅವರು ಆಮೇಲೆ ತೋರಿಸ್ತೀನಿ ಏನು ಹೇಳಿದ್ರು ಅಂತ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂದರು. ರಾಜೀನಾಮೆ ಕೊಡದೆ ತನಿಖೆಯನ್ನು ಎದುರಿಸಿದಾಗ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಅಂತ ಅನ್ಕೊಳ್ಳಿ. ದೂರುದಾರರು ಮತ್ತು ಕೋರ್ಟಿಗೆ ಹೋಗ್ತಾರೆ. ಮುಖ್ಯಮಂತ್ರಿ ಆಗಿರುವಂಥವರು ತನಿಖೆಯ ಮೇಲೆ ಪ್ರಭಾವ ಬೀರಬಹುದು, ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಕೋರ್ಟ್ಗೆ ಹೋಗ್ತಾರೆ. ಅವರ ಮನವಿಯನ್ನು ಕೋರ್ಟ್ ಮಾನ್ಯ ಮಾಡುತ್ತಾ? ಮಾಡೋದಿಲ್ಲ. ಮಾಡುವ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕಂದರೆ ಮಾಡೋಕ್ಕೆ ಆಗಲ್ಲ. ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ವಿಷಯದಲ್ಲೂ ಹಿಂಗೆ ಕೋರ್ಟ್ಗೆ ಹೋದರು. ಅವರು ಮುಖ್ಯಮಂತ್ರಿ ಆಗಿದ್ದುಕೊಂಡು ತನಿಖೆಯನ್ನು ಎದುರಿಸ್ತೀನಿ ಅಂತಾರೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ತನಿಖೆಯ ಮೇಲೆ ಪ್ರಭಾವ ಬೀರಬಹುದು. ಅವ್ರು ರಾಜೀನಾಮೆ ಕೊಡೋಕ್ಕೆ ಹೇಳಿ, ರಾಜೀನಾಮೆ ಕೊಡಬೇಕು ಅವರು ಅಂದರೆ ಸುಪ್ರೀಂ ಕೋರ್ಟ್ ಕೇಳ್ತು. ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಯಾವ ಸೆಕ್ಷನ್ ನಮಗೆ ಅಧಿಕಾರ ಕೊಡುತ್ತೆ? ಕೋರ್ಟ್ ಹಿಂಗೆ ಡೈರೆಕ್ಟ್ ಮಾಡ್ಬೋದು ಮುಖ್ಯಮಂತ್ರಿಗಳಿಗೆ, ರಾಜೀನಾಮೆ ಕೊಡಿ ನೀವು ಅಂತ. ಕೋರ್ಟ್ ಡೈರೆಕ್ಟ್ ಮಾಡೋದಕ್ಕೆ ಯಾವ ಸೆಕ್ಷನ್ ಇದೆ ಅಂತ ಕೇಳ್ತು ಸುಪ್ರೀಂ ಕೋರ್ಟು. ಯಾವ ಸೆಕ್ಷನ್ನೂ ಇಲ್ಲ. ಕೋರ್ಟ್ಗಳು ಹೇಳೋದಕ್ಕೆ ಬರೋದಿಲ್ಲ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ಅಂತ. ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ತನಿಖೆ ಮುಂದುವರಿಯುತ್ತೆ. ಅಕಸ್ಮಾತ್ ಅಲ್ಲಿ ತನಕ ಹೋಗ್ಲಿಕ್ಕಿಲ್ಲ ಅಂತ ನಾನು ಹೇಳೋದು, CBI ತನಿಖೆ ನಡೀತಾ ಇದೆ ಅಂತ ಅನ್ಕೊಳ್ಳಿ. ನೋಟಿಸ್ ಕೊಡ್ತಾರೆ ಸಿದ್ದರಾಮಯ್ಯನವ್ರಿಗೆ, ವಿಚಾರಣೆಗೆ ಬನ್ನಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.